ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ನಾರ್ಮಲ್ ಆಗಿ ಈ ರೀತಿಯಾಗಿರೋ ಒಂದು ವಾಲ್ಪೇಪರ್ ಅನ್ನು ಇಟ್ಟಿರ್ತೀರಾ. ಆದ್ರೆ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಯೂಸ್ ಮಾಡಿದ್ರೆ ಈ ತರ ನೀವು ನಿಮ್ಗೆ ಇಷ್ಟ ಆಗಿರೋ ಒಂದು ಟಿಕ್ ಟಾಕ್ ವಿಡಿಯೋನ ವಾಲ್ಪೇಪರ್ ಆಗಿ ಇಟ್ಕೊಬಹುದು. ನೀವು ನೋಡಬಹುದು ಫ್ರೆಂಡ್ಸ್, ನನ್ನ ಒಂದು ಮೊಬೈಲ್ ನಲ್ಲಿ ನಾನು ಒಂದು ಟಿಕ್ ಟಾಕ್ ನ ಒಂದು ವಿಡಿಯೋನ ವಾಲ್ಪೇಪರ್ ಆಗಿ ಇಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಲ್ಲಿ ನಿಮ್ಗೆ ಇಷ್ಟ ಆಗಿರೋ ಒಂದು ಟಿಕ್ ಟಾಕ್ ವಿಡಿಯೋನ ಹೇಗೆ ನಿಮ್ಮ ಒಂದು ಮೊಬೈಲ್ ವಾಲ್ಪೇಪರ್ ಆಗಿ ಇಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಒಂದು ಮೊಬೈಲ್ ವಾಲ್ಪೇಪರ್ಗೆ ನಿಮ್ಗೆ ಇಷ್ಟ ಆಗಿರೋ ಒಂದು ಟಿಕ್ ಟಾಕ್ ನ ಒಂದು ವಿಡಿಯೋನ ವಾಲ್ಪೇಪರ್ ಆಗಿ ಇಡಬೇಕು ಅನ್ಕೊಂಡಿದ್ರೆ ಇದಕ್ಕೋಸ್ಕರ ಚಿಕ್ಕದಾಗಿರೋ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ ಹೆಸರು ಬಂದು ಟಿಕ್ ಟಾಕ್ ವಾಲ್ ಪಿಕ್ಚರ್ ಅಂತ. ಈ ಒಂದು ಆಪ್ ನ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಒಂದು ಆಪ್ ಅನ್ನ ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಫ್ರೆಂಡ್, ನಾನು ತೋರಿಸೋ ಒಂದು ಪ್ರೊಸೀಜರ್ಸ್ ಅನ್ನ ಹಾಗೆ ಫಾಲೋ ಮಾಡಿ. ಈಗ ಈ ಒಂದು ಆಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಫ್ರೆಂಡ್ಸ್, ಜಸ್ಟ್ ನೀವೇನು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಇವಾಗ ಈ ಒಂದು ಆಪ್ ಅನ್ನ ಕ್ಲೋಸ್ ಮಾಡ್ಬಿಡಿ. ಈಗ ಫ್ರೆಂಡ್ಸ್, ನೀವು ನಿಮ್ಮ ಒಂದು ಟಿಕ್ ಟಾಕ್ ಆಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಫ್ರೆಂಡ್ಸ್, ನಿಮಗೆ ತುಂಬಾ ರೀತಿಯ ಒಂದು ಟಿಕ್ ಟಾಕ್ ವಿಡಿಯೋಸ್ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಇಷ್ಟ ಆಗೋ ವಿಡಿಯೋ ಸಿಗೋ ಗಂಟ ನೀವು ಸ್ಕ್ರಾಲ್ ಮಾಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್, ನನಗೆ ಈ ಒಂದು ವಿಡಿಯೋ ಬಂದು ಇಷ್ಟ ಆಗಿದೆ ಅನ್ಕೊಳ್ಳಿ. ಈಗ ನಿಮ್ಗೆ ಇಷ್ಟ ಆಗಿರೋ ಒಂದು ವಿಡಿಯೋ ಕೆಳಗಡೆ ಒಂದು ಶೇರ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ತುಂಬಾನೇ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ಸ್ವಲ್ಪ ಸ್ಕ್ರಾಲ್ ಮಾಡಿ. ಇಲ್ಲಿ ನೀವು ನೋಡಬಹುದು ಒಂದು ಲೈವ್ ಫೋಟೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಒಂದು ವಿಡಿಯೋ ಬಂದು ಆ ಒಂದು ಲೈವ್ ಫೋಟೋಗೆ ಡೌನ್ಲೋಡ್ ಆಗುತ್ತೆ. ಈಗ ಫ್ರೆಂಡ್, ನಿಮ್ಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಮೇಲ್ಗಡೆ ಸೆಟ್ ವಾಲ್ ಪೇಪರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವಾಲ್ ಪೇಪರ್ ಆಗಿ ಸೆಟ್ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಂದು ನಿಮ್ಮ ಒಂದು ಮೊಬೈಲ್ ನ ಒಂದು ವಾಲ್ ಪೇಪರ್ ಆಗಿ ಸೆಟ್ ಆಗಿರುತ್ತೆ. ಈಗ ಅಲ್ಲಿ ಹೋಗಿ ನಾವು ಚೆಕ್ ಮಾಡೋಣ. ಈಗ ನಾವು ಈ ಒಂದು ಟಿಕ್ ಟಾಕ್ ಆಪ್ ಅನ್ನ ಕ್ಲೋಸ್ ಮಾಡೋಣ. ನೀವು ನೋಡಬಹುದು ಫ್ರೆಂಡ್ಸ್, ನಮ್ಮ ಒಂದು ಮೊಬೈಲ್ ನ ಒಂದು ವಾಲ್ ಪೇಪರ್ ಬಂದು ಆ ಒಂದು ಟಿಕ್ ಟಾಕ್ ವಿಡಿಯೋ ತರ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಒಂದು ಮೊಬೈಲ್ ವಾಲ್ ಪೇಪರ್ಗೆ ನಿಮ್ಗೆ ಇಷ್ಟ ಆಗಿರೋ ಒಂದು ಟಿಕ್ ಟಾಕ್ ವಿಡಿಯೋನ ನಿಮ್ಮ ಒಂದು ಮೊಬೈಲ್ ವಾಲ್ ಪೇಪರ್ ಆಗಿ ಇಟ್ಕೊಬಹುದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀನಿ. ಮಿಸ್ ಮಾಡ್ದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋ ಅಲ್ಲಿ ಸಿಗೋಣ.